ಇವತ್ತು ರಾಗಿ, ಸಜ್ಜೆ, ಹೆಸರು ಕಾಳು ಯೂಸ್ ಮಾಡ್ಕೊಂಡು ಮಿಲೆಟ್ಸ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರಮಾಣದಲ್ಲಿ ಮೂರನ್ನೂ ತೊಗೋಬೇಕು. ಸಜ್ಜೆ, ರಾಗಿ ಮತ್ತು ಹೆಸರು ಕಾಳು, ಸ್ವಲ್ಪ ಉದ್ದಿನಬೇಳೆ, ಮೆಂತ್ಯಕಾಳು, ಜೀರಿಗೆ ಮತ್ತು ಧನಿಯಾ ಇವನ್ನ ಮೂರನ್ನೂ ಒಂದರಲ್ಲಿ ಹಾಕಿ ಬೆಳಗ್ಗೆ ಮಾಡ್ಕೊತೀನಿ ಅಂದರೆ ನೈಟ್ ಹಾಕ್ಕೊಂಡು ಬೆಳಗ್ಗೆ ರುಬ್ಕೊಂಡೇ ಮಾಡ್ಕೋಬೇಕು. ಇದನ್ನು ಬೆಳಗ್ಗೆ ಹಾಕಿ ನೈಟ್ ರುಬ್ಬಿಟ್ಟು ಮತ್ತು ಬೆಳಗ್ಗೆ ನೈಟೆಲ್ಲ ನೆಂದು ಹಿಟ್ಟು ಆ ಥರ ದೋಸೆ ಮಾಡ್ತೀವಲ್ಲ, ಮಾಮೂಲಿ ದೋಸೆ ಆ ಥರ ಅಲ್ಲ. ಸೊ ನೈಟ್ ನೆನೆಸಿಬಿಟ್ರೆ ಸಾಕಾಗುತ್ತೆ. ಸೊ ಮೂರನ್ನೂ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ಒಂದು 3 ಟೈಮ್ಸ್ ತೊಳ್ಕೊಂಬಿಡಿ ನೀಟಾಗಿ. ತೊಳ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡು ನೀಟಾಗಿ ತೊಳ್ಕೊಬೇಕು. ಸೊ ನೀಟಾಗಿ 1-2-3 ಸಲ ತೊಳೆದ್ಬಿಟ್ಟು ಆ ನೀರೆಲ್ಲ ತೆಗೆದ್ಬಿಡಿ. ಮತ್ತೆ ಚೆನ್ನಾಗಿರೋ ನೀರನ್ನು ಹಾಕಿಬಿಟ್ಟು ಉದ್ದಿನಬೇಳೆ ಅದೆಲ್ಲ, ಸ್ವಲ್ಪ ಜೀರಿಗೆ, ಮೆಂತ್ಯ, ಧನಿಯಾ ಎಲ್ಲ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಮುಚ್ಚಿಟ್ಬಿಡಿ. ಅಷ್ಟೇ ಸಾಕು. ಚೆನ್ನಾಗಿ ನೆನ್ಕೊಳ್ಳುತ್ತೆ ಬೆಳಗ್ಗೆ ಅನ್ನೋದರಲ್ಲಿ. ಸೊ ಇದು ತುಂಬ ಹೆಲ್ದಿ ಕೂಡ. ಹಾಗೆ ಇದಕ್ಕೆ ಸೋಡಾ ಆ್ಯಡ್ ಮಾಡೋದೇನು ಬೇಡ. ಹಾಗೆ ನೋ ರೈಸ್ ಕೂಡ ಹಾಕೋದು ಬೇಡ. ಇದೇ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಹೊಯ್ಕೋಬೋದು. ದೋಸೆ ಥರನೂ ಹೊಯ್ಕೋಬೋದು, ಇಲ್ಲ ತಾಲಿಪಟ್ಟು ಥರನಾದ್ರೂ ಹೊಯ್ಕೋಬೋದು. ಸೊ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ನಿಮಗೆ ಮನೇಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ನಾನೊಂದು ಇವಾಗ ತೋರಿಸಿರೋದು ಒಂದು 6 ಮೆಂಬರ್ಸಿಗೆ ಆಗುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಮತ್ತೆ ಪಾಲಕ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಂಠಿನೂ ಆ್ಯಡ್ ಮಾಡ್ಬೋದು. ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ. ಇಷ್ಟೇ ಸಾಕು. ಇಷ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸಿ ಮಾಡಿಕೊಂಡ್ರೆ ಫುಲ್ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ. ತರಿ ಅನ್ನೋದೇ ಆ ಥರ ಎಲ್ಲ ಏನೂ ಇಲ್ಲ. ಯಾಕೆಂದರೆ ರಾಗಿ ಎಲ್ಲ ಸಣ್ಣಕ್ಕಾದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಸಜ್ಜೆ ಕೂಡ ರಾಗಿ ಥರನೇ ಇರುತ್ತಲ್ವ ಅದು. ತವಕ್ಕಾದಮೇಲೆ ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿಕೊಂಡು ನೀಟಾಗಿ ದೋಸೆ ಹಾಕ್ಕೊಂಡ್ರೆ ಹಂಚ ಮೇಲೆ ಗರಿ ದೋಸೆ ರೆಡಿ. ಸೊ ನಾನು ದೋಸೆಗೆ ಯೂಶ್ವಲಿ ಆಯಿಲ್ ಯೂಸ್ ಮಾಡಲ್ಲ, ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡ್ತೀನಿ. ನಿಮಗೆ ಯಾವುದು ಯೂಸ್ ಮಾಡ್ತಿರೋ ಮನೇಲಿ ಅದನ್ನು ಯೂಸ್ ಮಾಡಿ. ಸೊ ಇವಾಗ ದೋಸೆ ರೆಡಿ ಆಯಿತು. ಸೊ ಮಕ್ಕಳಿಗೆ ನಾವು ಖಾರ ಹಾಕಿರೋದ್ರಿಂದ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡಿರೋದ್ರಿಂದ ಹಾಗೇನೂ ಕೊಡ್ಬೋದು ತುಪ್ಪ ಆ್ಯಡ್ ಮಾಡಿ. ಇಲ್ಲ ಮನೇಲಿ ಟೊಮೆಟೊ ಚಟ್ನಿ ಮಾಡಿದ್ದೇನೆ. ಹಾಗೆ ನಾನು ಹೆಸರು ಕಾಳು ಮತ್ತು ಸೋರೆಕಾಯಿ ಯೂಸ್ ಮಾಡಿ ಪಲ್ಯನೂ ಮಾಡಿದ್ದೀನಿ. ಆಲೂ ಯೂಸ್ ಮಾಡಿಲ್ಲ. ಸೊ ಸೂಪರ್